ಮುಖ್ಯಮಂತ್ರಿಗಳೇ, ನೀವೊಮ್ಮೆ ಬಂದು ಹೋಗುವಿರಾ ಈ ಶಾಲೆಗೆ? ಪುಟ್ಟ ಮಕ್ಕಳ ಜೀವಕ್ಕೆ ನೀವು ಗ್ಯಾರಂಟಿ ಕೊಡುವಿರಾ ಜಿಲ್ಲಾಧಿಕಾರಿಯವರೇ? ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯಲ್ಲಿರುವ ಸೊರವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ತೂಬಿನಕಟ್ಟೆ ಗ್ರಾಮದಲ್ಲಿ ಇರುವ ಪುಟ್ಟ ಮಕ್ಕಳು ವಿದ್ಯಾಭ್ಯಾಸ ಮಾಡುವ ಈ ಸರ್ಕಾರಿ ಶಾಲೆಯ ದುಸ್ಥಿತಿ ಹೇಳತೀರದು. ಈಗಾಗಲೇ ರಾಜ್ಯದಲ್ಲಿ ಶಾಲೆಗಳು ಪುನರಾರಂಭಗೊಂಡು ಶಾಲೆಗೆ ಹೋಗುವ ಖುಷಿಯಲ್ಲಿ ವಿದ್ಯಾರ್ಥಿಗಳು ಇದ್ದರೆ, ಸರ್ಕಾರಿ ಶಾಲೆ ಅಂದ್ರೆ ಭಯದ ವಾತಾವರಣ ಸೃಷ್ಟಿ ಮಾಡಲು ಹೊರಟಿರುವ ಇಂತಹ ಸರ್ಕಾರಿ ಶಾಲೆಗಳನ್ನ ನೋಡಿದ್ರೆ ಪೋಷಕರಲ್ಲಿ ಇಂತಹ ಸರ್ಕಾರಿ ಶಾಲೆಗಳಿಗೆ ನಮ್ಮ ಮಕ್ಕಳನ್ನ ದಾಖಲು ಮಾಡಬೇಕೋ ಅಥವಾ ಬೇಡವೋ ಎನ್ನುವ ಯೋಚನೆಯಂತೂ ಖಂಡಿತ ಕಾಡುತ್ತದೆ. ಈ ತೋಬಿನಕಟ್ಟೆ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆ ಮಕ್ಕಳ ಪಾಲಿಗೆ ಯಮನ ಸ್ವರೂಪವನ್ನ ತೋರಲು ಸಿದ್ಧವಾಗಿದೆ. ಜೊತೆಗೆ ಪಕ್ಕದಲ್ಲಿ ನೂತನವಾಗಿ ಕಟ್ಟಲ್ಪಡುತ್ತಿರುವ ಹೊಸ ಶಾಲಾ ಕಟ್ಟಡ ಸುಮಾರು 2 ವರ್ಷಗಳಿಂದಲೂ ಆಮೆಗತಿಯಲ್ಲಿ ಸಾಗಿದ್ದು ಅಂತೂ ಇಂತೂ ಒಂದು ಹಂತಕ್ಕೆ ಬಂದು ತಲುಪಿದೆ. ಆದರೂ ಈ ಬಾರಿ ಈ ಹೊಸ ಕಟ್ಟಡ ಇನ್ನೂ ಸಹ ಪೂರ್ಣವಾಗದೆ ಈ ಬಾರಿಯೂ ಸಹ ಯಮಲೋಕಕ್ಕೆ ದಾರಿ ತೋರಿಸುತ್ತಿರುವ ಹಳೆಯ ಕಟ್ಟಡದಲ್ಲಿಯೇ ಪುಟ್ಟ ಮಕ್ಕಳು ಶಿಕ್ಷಣ ಪಡೆಯುವಂತಹ ಸ್ಥಿತಿ ಬಂದೊದಗಿದೆ. ಹಾಗಾದ್ರೆ ಈ ಶಾಲೆಯ ಪೂರ್ಣ ಮಾಹಿತಿ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಗೆ ತಿಳಿದಿಲ್ಲವೇ? ಶಾಲೆಯಲ್ಲಿ ಪಾಠ ಮಾಡುವ ಶಿಕ್ಷಕರು ಜೀವದ ಹಂಗನ್ನ ತೊರೆದು ಪಾಠ ಮಾಡಲು ಸಿದ್ಧರಾಗಬೇಕೆ? ಹಾಗಾದ್ರೆ ಈ ಶಾಲೆಗೆ ಶಿಕ್ಷಣ ಸಚಿವರೇ ಬಂದು ಹೋಗಬೇಕಾ ಅಥವಾ ಜಿಲ್ಲಾಧಿಕಾರಿಯವರು ಈ ಸರ್ಕಾರಿ ಶಾಲೆಯಲ್ಲಿ ಪಾಠ ಕಲಿಯಲು ಬರುವ ಪುಟ್ಟ ಮಕ್ಕಳಿಗೆ ಏನಾದರೂ ಅನಾಹುತವಾದರೆ ಗ್ಯಾರಂಟಿ ಕೊಡುವವರ ಎಂಬ ಯಕ್ಷ ಪ್ರಶ್ನೆ ನಮ್ಮನ್ನ ಕಾಡುತ್ತಿದೆ. ಕೇವಲ ಒಂದು ಶಾಲೆಯ ದುಸ್ಥಿತಿ ಈ ರೀತಿ ಕಂಡುಬಂದಿದ್ದು ರಾಜ್ಯಾದ್ಯಂತ ಗ್ರಾಮಾಂತರ ಭಾಗದಲ್ಲಿ ವಿದ್ಯಾಸ ಮಾಡುತ್ತಿರುವ ಕೆಲವು ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿರಬಹುದು? ಸರ್ಕಾರಿ ಶಾಲೆಗಳು ಇಂತಹ ದುಸ್ಥಿತಿಯಲ್ಲಿ ಕಂಡರೆ ಯಾವ ಪೋಷಕರು ತಾನೇ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸಲು ಮುಂದೆ ಬರ್ತಾರೆ? ಈಗಲಾದರೂ ಎಚ್ಚೆತ್ತುಕೊಳ್ಳುತ್ತಾ ಸಂಬಂಧಪಟ್ಟ ಇಲಾಖೆ. ಹಾಗಾದರೆ ಈ ವರ್ಷದ ವಿದ್ಯಾಭ್ಯಾಸವನ್ನ ತೂಬಿನಕಟ್ಟೆ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯ ಮಕ್ಕಳು ಎಲ್ಲಿ ಕಲಿಯಬೇಕು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನ ಶಿಕ್ಷಣ ಸಚಿವರೇ ನೀಡುತ್ತಾರೋ ಅಥವಾ ಜಿಲ್ಲಾಧಿಕಾರಿಯವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರ್ಯಾಯವಾಗಿ ಆ ಪುಟ್ಟ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬೇರೊಂದು ಸ್ಥಳವನ್ನ ನಿಗದಿ ಮಾಡುತ್ತಾರೋ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಯಾವಾಗ ಸಿಗಬೇಕು ಎಂದು ಕಾದು ನೋಡೋಣ. ವರದಿ ಮಂಜುನಾಥ್, ಕೆಎ, ತುರುವೇಕೆರೆ.